ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಎಲ್ಲರ ಬೇಡಿಕೆಯ ಮೇರೆಗೆ ಮತ್ತೆ ಆರಿ ವರ್ಕನ್ನು ಬೇಸಿಕ್ ಸ್ಟಿಚನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ಹಾಫ್ ಬೀಡ್ಸನ್ನು ಹೇಗೆ ಇನ್ಸರ್ಟ್ ಮಾಡೋದು, ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅಂಗಡಿಲಿ ಈ ರೀತಿಯಾದ ಒಂದು ಕುಚ್ಚು ಸಿಗುತ್ತೆ. ಇದರಲ್ಲಿ 8 ರಿಂದ 10 ಲೈನ್ವರೆಗೂ ಇರುತ್ತೆ. ಇದು ತಂದ್ಕೊಂಡ್ರೆ ನಿಮಗೆ ವರ್ಕೌಟ್ ಆಗುತ್ತೆ. ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾನೀಗ ಇಲ್ಲಿ ಒಂದು ಲೈನ್ಗೆ ಹಾಕಿ ತೋರಿಸ್ತೀನಿ. ನಾರ್ಮಲು ಗೋಲ್ಡನ್ ಥ್ರೆಡನ್ನು ತಗೊಂಡಿದ್ದೀನಿ. ಫಸ್ಟ್ಗೆ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೀಡ್ಸನ್ನು ಹಾಕೋ ಕ್ರೋಶವನ್ನು ತಗೊಂಡಿದ್ದೀನಿ. ನಾನು ದಾರವನ್ನು ಹೇಗೆ ಮೇಲೆತ್ಕೊಬೇಕು ಅನ್ನೋದನ್ನೆಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಇದು ಬೇಕಾದ್ರೆ ನೀವು ಒಂದೊಂದೇ ಮಣಿ ಬೇಕಾದ್ರೂ ಎತ್ಕೊಬೋದು, ಕ್ರೋಶ ತುಂಬ ಬೇಕಾದರೂ ತುಂಬ್ಕೊಬೋದು. ಈಗ ಇಲ್ಲಿ ಚಪ್ಪಟೆ ಇದೆಯಲ್ಲ, ಈ ಚಪ್ಪಟೆ ಇರೋದು ಕೆಳಗಡೆ ಬರಬೇಕು. ಕೆಳಗಡೆ ಬಂದು ಮತ್ತೆ ಒಂದು ಚೈನ್, ಈಗ ನಾವು ನಾರ್ಮಲ್ ಚೈನ್ ಹಾಕ್ತೀವಲ್ಲ ಅದೇ ಥರನೇ ಇಲ್ಲಿ ಹಾಫ್ ಬೀಡ್ಸ್ ಹಾಕಿ ಚೈನ್ ಹಾಕಬೇಕು ಅಷ್ಟೇ. ನಾವು ಸ್ಟೋನ್ ಚೈನ್ ಹೇಗೆ ಯೂಸ್ ಮಾಡ್ತೀವೋ ಇದನ್ನು ಕೂಡ ಅದೇ ರೀತಿಯಾಗಿ ಯೂಸ್ ಮಾಡ್ಬೋದು. ಸ್ಟೋನ್ ಚೈನ್ ಬದಲಿಗೆ ಇದನ್ನು ಹಾಕಿದ್ರೂ ಕೂಡ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಆ ಚಪ್ಪಟೆ ಆಗಿರೋದು ಮಾತ್ರ ಕೆಳಗಡೆನೇ ಬರಬೇಕು, ಆವಾಗ ಅದು ನೀಟಾಗಿ ಕಾಣಿಸುತ್ತೆ. ಮತ್ತೆ ಇದು ಸ್ವಲ್ಪ ದೊಡ್ಡಕ್ಕಿರೋದ್ರಿಂದ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಇದರಲ್ಲಿ ತುಂಬ ಸ್ಮಾಲ್ ಸಿಗುತ್ತೆ, ಅದಕ್ಕಿಂತ ಇದು ಮೀಡಿಯಮ್ ಸೈಜು, ಇದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ. ನೀವು ಮೀಡಿಯಮ್ ಸೈಜನ್ನು ಯೂಸ್ ಮಾಡಿ, ಅದು ಆರಿ ವರ್ಕ್ ಬ್ಲೌಸಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕೋದು ಸ್ವಲ್ಪ ನಿಧಾನ ಆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಾಗಿ ಹಾಕೋದು ನಿಧಾನ ಆಗುತ್ತೆ ಅಂದರೆ ಬೀಡ್ಸನ್ನು ಅದು ಚಪ್ಪಟೆ ಆಕಾರದಲ್ಲಿ ಇರೋದನ್ನು ನಾವು ಕೆಳಗಡೆ ಬರೋ ಥರನೇ ತಿರ್ಸ್ಕೊಂಡು ಹಾಕಬೇಕು. ಅದಕ್ಕಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಇದು ಲೇಟ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಫುಲ್ ಹಾಕಿದ್ದೀನಿ. ಈಗ ನಿಮಗೆ ನಾಟ್ ಹಾಕೋದನ್ನು ಹೇಳ್ತೀನಿ. ನಾನು ಆಲ್ರೆಡಿ ಒಂದ್ಸರಿ ಹೇಳ್ಕೊಟ್ಟಿದ್ದೀನಿ, ಅದು ಸುಮಾರು ದಿನ ಆಯ್ತಲ್ವ, ಮರ್ತೋಗಿರುತ್ತೆ. ಈಗ ಮತ್ತೆ ಹೊಸದಾಗಿಂದ ಹೇಳ್ಕೊಡ್ತೀನಿ. ಫಸ್ಟ್ ಈ ದಾರವನ್ನು ಸ್ವಲ್ಪ ಉದ್ದಕ್ಕೆ ಎಳ್ಕೋಬೇಕು. ಹಾಗೆ ಮುಂದೆ ಚೈನ್ ಹಾಕಿದ ಥರ ಮುಂದೆ ಒಂದು ದಾರವನ್ನು ಈ ದಾರದ ಒಳಗಡೆ ತಗೋಬೇಕು. ಇದನ್ನು ಹೀಗೆ ಮಾಡಿ ಆ ಮುಂಚಿನ ದಾರ ಜಾಸ್ತಿ ಬಿಟ್ಕೊಂಡಿರ್ತೀವಲ್ಲ ಅದರಲ್ಲಿ ಕ್ರೋಶವನ್ನು ಹಿಡ್ಕೊಂಡು ಈ ದಾರವನ್ನು ಟೈಟಾಗಿ ಎಳ್ಕೊತಾ ಹೋಗಬೇಕು. ಆವಾಗ ಈ ಕ್ರೋಶದಿಂದ ಬಿಟ್ಟರೆ ಈ ದಾರ ಒಳಗಡೆ ಹೋಗಬೇಕು. ನಾವಿದು ಎಷ್ಟು ಜಗ್ಗಿದ್ರೂ ಕೂಡ ಇದು ಬಿಚ್ಕೊಳ್ಳಲ್ಲ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.